ಜಿಬಿಎ ಅಮೃತ ಮಹೋತ್ಸವದ ಸ್ಕೀಮ್ನಲ್ಲಿ ಭಾರೀ ಗೊಂದಲ. ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಜನ ಪ್ರತಿಭಟನೆ ಮಾಡಿದ್ರು, ಮನೆ ಕೊಡಿ ಅಂತ ಹೇಳಿದ್ದಾರೆ. ಜಿಬಿಎ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. 31ರ ತಾರೀಕು ಒಳಗಡೆ ಎಲ್ಲರಿಗೂ ಕೂಡ ಮನೆಯನ್ನು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಲಿಸ್ಟ್ ಬಂದಾಗ ಮನೆಗಳನ್ನು ಕೊಡ್ತೀವಿ. ನಮ್ಮ ಇಲಾಖೆಯಿಂದ 1 ಬಾರಿ ನೋಟಿಸ್ ಕೊಟ್ಟಿರೋದು ನಿಜ. ಪಬ್ಲಿಕ್ ಟಿವಿಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಕೊಟ್ಟಂತಹ ಹೇಳಿಕೆ ಇದು. ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್ ಅವರಿದ್ದಾರೆ. ಸರ್, ಇವತ್ತು ಬೆಳಗ್ಗೆ ಪ್ರತಿಭಟನೆ ನಡೀತು, ಜನ ಆಕ್ರೋಶ ಭರಿತರಾಗಿದ್ರು. ನಮಗೆ ಮನೆ ಯಾವಾಗ ಕೊಡ್ತೀರಾ ಅಂತ ಅಮೃತ ಮಹೋತ್ಸವ ಸ್ಕೀಮಲ್ಲಿ ಕೆಲವರಿಗೆ ಸಬ್ಸಿಡಿ ಬಂದಿದೆ, ಇನ್ನೂ ಕೂಡ ಮನೆ ಹ್ಯಾಂಡ್ ಓವರ್ ಆಗಿಲ್ಲ, ಕೆಲವರು EMI ಕಟ್ತಾ ಇದ್ದಾರೆ. ಇವತ್ತಿನ ಪ್ರತಿಭಟನೆ ಬಗ್ಗೆ ಏನು ಹೇಳ್ತೀರಾ ಸರ್? ಈಗೇನು ಹೇಳ್ತೀರಾ? ಮೇಡಮ್, ಇವತ್ತು ಪ್ರತಿಭಟನೆ ಮಾಡಿದ್ದಾರೆ. ಅಂದರೆ ಅವರು ಮನೆ ಹ್ಯಾಂಡ್ ಓವರ್ ಮಾಡಿ ಅಂಥೇಳಿ ಪ್ರತಿಭಟನೆ ಮಾಡಿದ್ದಾರೆ. ಅದರಲ್ಲಿ ನಾವು BBMP ಆಫೀಸರ್ಸ್ ಬಂದಿದ್ದರು, ಅಸಿಸ್ಟೆಂಟ್ ಕಮಿಷನರ್ ಬಂದಿದ್ದರು. ಅವರು 31 ಜನವರಿಗೆ ಲಿಸ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದರೊಳಗಡೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಲಿಸ್ಟ್ ಬಂದ ತಕ್ಷಣ ಇಮಿಡಿಯೇಟ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಓಕೆ, ಬಟ್ ಈಗ ಗೊಂದಲ ಸೃಷ್ಟಿಯಾಗಿದ್ದು ಎಲ್ಲಿಂದ ಸರ್? ಈಗ ನಾವು GBA ಕೇಳಿದಾಗ ಆಫೀಸರ್ ಮುರಳೀಧರ್ ಏನು ಬಂದಿದ್ರು ಇವತ್ತು, ವೆಲ್ಫೇರ್ ಆಫೀಸರ್, ಅವರು ಹೇಳ್ತಾ ಇದ್ರು ನೋಟಿಸ್ ಇಶ್ಯೂ ಮಾಡಬಾರ್ದಾಗಿತ್ತು ವಸತಿ ಇಲಾಖೆಯಿಂದ, ಬಟ್ ಇಶ್ಯೂ ಮಾಡಿದರೆ ಇದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಸೊ ನೀವೇನು ಹೇಳ್ತೀರಾ ಸರ್ ಇವಾಗ? ಇಲ್ಲ, ನೋಟಿಸ್ಸು ನಾವು ಇವ್ರಿಗೆ ಅಷ್ಟೇ ಅಂತ ಮಾಡಿಲ್ಲ, ಕಾಮನ್ ಆಗಿ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಕೊಟ್ಟದ್ದು ಉದ್ದೇಶ ಏನಂತಂದರೆ, ಆಲ್ರೆಡಿ ಮನೆಗಳು 7890 ಮನೆಗಳು ರೆಡಿ ಇದ್ದಾವೆ. ಆ ಮನೆಗಳನ್ನು ಹ್ಯಾಂಡ್ ಓವರ್ ಮಾಡಬೇಕು, ನಾವು ಇಮಿಡಿಯೇಟ್ ಮಾಡಬೇಕು, ಮಾಡಿ ಮುಂದಿನ ಪ್ರೊಸೆಸ್ಸಿಗೆ ಹೋಗ್ಬೇಕು ನಾವು. ಯಾಕಂದ್ರೆ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಬಂದು 60% ಇದೆ ಇದರಲ್ಲಿ. ಹಾಗಾಗಿ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಬರುತ್ತೆ. ಮನೆ ರೆಡಿ ಇದ್ದದ್ದಕ್ಕೆ ಬೇಗ ಮನೆ ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ ಅಂತೇಳಿ ನೋಟಿಸ್ ಕೊಟ್ಟು. ಈಗ ಇವ್ರದ್ದು ಸಮಸ್ಯೆ ಇತ್ತಲ್ಲ ಸರ್, ಸಬ್ಸಿಡಿ ಹೋಲ್ಡ್ ಆಗಿತ್ತು, ಇವರಿಗೆ ಸಬ್ಸಿಡಿ ಬಂದಿದ್ರು, ಕ್ರೆಡಿಟ್ ಆಗಿರಲಿಲ್ಲ, ವೆರಿಫಿಕೇಶನ್ ಅಂತ GBAಯಿಂದ ನಿಮಗೆ ಹೇಳಿದ್ರು. ಅದಾದ್ಮೇಲೂ ಕೂಡ ನೋಟಿಸ್ ಕೊಡ್ತೀರಾ ಅಂದರೆ ಅದು ಭಯ ಹುಟ್ಟಿಸುವಂಥ ಕೆಲಸ ಅಲ್ವಾ ಇಲಾಖೆಯಿಂದ? ಹೇಗೆ ಕೊಟ್ರಿ ಸರ್ ಈ ನೋಟಿಸನ್ನು ಕಾನೂನಿಗೆ ವಿರುದ್ಧವಾಗಿ? ಫಸ್ಟ್ ನೋಟಿಸ್ ಕೊಟ್ಟದ್ದು ನಿಜ. ಅದಾದಮೇಲೆ ಒಂದು ತಿಂಗಳು ಟೈಮ್ ಕೊಡಿ ಅಂಥೇಳಿ BBMPಯಿಂದ ಲೆಟರ್ ಬಂತು. ಹಾಗಾಗಿ ನಾವು ಯಾವ ನೋಟಿಸು ಕೊಡಲಿಲ್ಲ. 1 ತಿಂಗಳಾದಮೇಲೆ ವಾಪಸ್ ಕೇಳಿದ್ವಿ, ಪ್ರೊಸೆಸ್ ಮುಗೀತಾ ಕೊಡಿ ಅಂಥೇಳಿ. ಇಷ್ಟೇ ಆದದ್ದು. ಅದಾದಮೇಲೆ ನೋಟಿಸ್ ಯಾವುದು ಕೊಡಲಿಲ್ಲ. ನೀವೇ ಹೇಳ್ತಾ ಇದ್ದೀರಾ ಇಲ್ಲ ನಾವು ಸ್ಟಾಪ್ ಮಾಡಿದ್ವಿ GBA ಹೇಳಿದ್ಮೇಲೆ ಅಂತ ಹೇಳ್ತಾ ಇದ್ದೀರಾ ಸರ್? ಅದೇ ಅವ್ರು ಟೈಮ್ ಕೇಳಿದ್ರಲ್ಲ, ಅದಾದಮೇಲೆ ಸ್ಟಾಪ್ ಮಾಡಿ. ನಿಮ್ಮ ಇಲಾಖೆಯಿಂದ ತಪ್ಪಾಗಿದೆ ಅನ್ನೋದನ್ನಾದರೂ ಒಪ್ಕೋತೀರಾ ಸರ್? ಇಲ್ಲ, ತಪ್ಪಾಗಿಲ್ಲ.